ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆ ಮದ್ದು ಭಾಗವಾಗಿ ಯೂರಿನ್ ಫಾಸ್ಟಿಂಗ್ ಸ್ನೇಹಿತರೆ. ಯೂರಿನ್ ಫಾಸ್ಟಿಂಗ್ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಇರೋದು ಏನಂತಂದ್ರೆ, ನಮ್ಮ ಜೀವನದಲ್ಲಿ ನಮ್ಮ ಇಡೀ ಡೈಲಿ ಲೈಫಲ್ಲಿ ಅಂದ್ರೆ ನಿತ್ಯ ಜೀವನದಲ್ಲಿ ಆಗ್ತಾ ಇರುವಂತ ಎಲ್ಲಾ ವ್ಯಾಧಿಗಳಿಗೂ ಈ ಯೂರಿನ್ ಫಾಸ್ಟಿಂಗ್ ಅನ್ನೋದು ಅಂದ್ರೆ ಮೂತ್ರದ ಉಪವಾಸ ಸ್ನೇಹಿತರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಎಂತ ವ್ಯಾಧಿಗಳಿದ್ರು ಇದರಲ್ಲಿ ನಾವು ಪರಿಹಾರ ಮಾಡ್ಕೋಬಹುದು ಸ್ನೇಹಿತರೆ. ಅಂದ್ರೆ ಏನ್ ಮಾಡ್ಬೇಕು, ಯಾರೇ ವ್ಯಕ್ತಿ ಯೂರಿನ್ ಫಾಸ್ಟಿಂಗ್ ಮಾಡ್ಬೇಕಂದ್ರೆ ಪ್ರಧಾನವಾಗಿ ಅವರು ಸ್ವಂತ ಮೂತ್ರವನ್ನು ಕುಡಿಯೋದು, ಆ ಜೊತೆಗೆ ನೀರನ್ನು ಇಡೀ ದಿನ ರಾತ್ರಿ ಕುಡಿತಾ ಇದ್ರು ಸ್ನೇಹಿತರೆ. ಈವನ್ ಅವ್ರು ಜ್ಯೂಸ್ ತಗೊಂಡಿಲ್ಲ ಪರವಾಗಿಲ್ಲ, ಆಹಾರ ತಗೊಂಡು ಪರವಾಗಿಲ್ಲ, ಆಹಾರ ಜ್ಯೂಸ್ ಏನು ತಗೊಂಡಿಲ್ಲ ಅಂದ್ರೂ ನೀರು ಮತ್ತೆ ಸ್ವಯಂ ಮೂತ್ರ ಈ ಎರಡು ತಗೊಂತ ಅವರು ಇಡೀ ದಿನವನ್ನೇ ಫಾಸ್ಟಿಂಗ್ ಮಾಡ್ಬೋದು ಅಂತ ಅರ್ಥ ಮಾಡ್ಬೋದು ಸ್ನೇಹಿತರೆ. ನೋಡಿ, ಇದು ಫಾಸ್ಟಿಂಗ್ ಅನ್ನೋದು ನಮ್ಗೆಲ್ಲ ಗೊತ್ತಿರೋ ವಿಷಯ. ಇದು ಪ್ರಾಚೀನ ಕಾಲದಿಂದ ಬರ್ತಾ ಇರೋಂಥ ಅದ್ಭುತವಾದ ಥೆರಪಿ. ಈಗಾಗಲೇ ಇದಕ್ಕೆ ಎಷ್ಟು ಇದು ಮಾಡಿದೆ ಅಂದ್ರೆ ಸ್ನೇಹಿತರೆ, ನಮ್ಮ ಇಡೀ ಈ ಪ್ರಪಂಚದಲ್ಲಿ ಇದಕ್ಕೊಂದು ನೋಬೆಲ್ ಪುರಸ್ಕಾರನೂ ಸಿಕ್ತು. ಈ ಫಾಸ್ಟಿಂಗ್ ಅನ್ನೋ ವಿಷಯಕ್ಕೆ ನೋಬೆಲ್ ಪುರಸ್ಕಾರನೂ ಸಿಕ್ತು. ಅಂತ ಪ್ರಾಮುಖ್ಯದ ವಿಷಯ ಫಾಸ್ಟಿಂಗ್ ಅನ್ನೋದು. ಆದ್ರೆ ಫಾಸ್ಟಿಂಗ್ ವಿತ್ ಯೂರಿನ್ ಮೂತ್ರ ಚಿಕಿತ್ಸೆ ಅನ್ನೋದು ಅದು ಮಹಾದ್ಭುತ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಇದು ನಾವು ಇವತ್ತು ಸ್ವಲ್ಪ ಆಳವಾದ ಸಬ್ಜೆಕ್ಟ್ ಅನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಯೂರಿನ್ ಥೆರಪಿಯನ್ನು ಖಂಡಿತವಾಗಿ ಸ್ನೇಹಿತರೆ ಹೇಳ್ಬೇಕಂದ್ರೆ ಒಂದು 45 ದಿವಸ. ಸೊ ನೋಡಿ, ಈ 45 ದಿವಸ ಈ ಯೂರಿನ್ ಥೆರಪಿಯನ್ನು ಪ್ರಾಕ್ಟೀಸ್ ಮಾಡಿರೋ ಒಬ್ರು ವ್ಯಕ್ತಿ ಮಾಡಿದ್ದಾರೆ. ಆ ವ್ಯಕ್ತಿ ಬುಕ್ನು ಬರೆದಿದ್ದಾರೆ, ದಿ ವಾಟರ್ ಆಫ್ ಲೈಫ್ ಅಂತ. ನೀವು ಬೇಕಂದ್ರೆ ಈ ಬುಕ್ ಅನ್ನು ನೀವು ಖರೀದಿ ಮಾಡ್ಕೋಬಹುದು. ಬರೆದಿರುವಂತ ವ್ಯಕ್ತಿ ಯಾರಂದ್ರೆ JW ಆರ್ಮ್ಸ್ಟ್ರಾಂಗ್ ಅಂತ. ಈ ವ್ಯಕ್ತಿ ಏನ್ ಮಾಡಿದಾನೆ, ಅವನು 45 ದಿನ ಈ ಯೂರಿನ್ ಚಿಕಿತ್ಸೆ ಮಾಡಿ ಯಾವುದೇ ಆಹಾರ ಇಲ್ಲ ಅಂದ್ರೂ ಏನ್ ಮಾಡಿದಾನೆ, ಅವನಿಗಿರುವಂತ ಎಲ್ಲಾ ಕಾಯಿಲೆಗಳು ವಾಸಿ ಮಾಡ್ಕೊಂಡಿದ್ದಾನೆ. ಆ ಬುಕ್ ನೀವು ಓದ್ರೆ ಗೊತ್ತಾಗತ್ತೆ, ದಿ ವಾಟರ್ ಆಫ್ ಲೈಫ್ ಅಂತ ಸ್ನೇಹಿತರೆ. ಅದು ಅದ್ಭುತವಾದ ವಿಷಯ. ಸೊ ಈ ತರ ಸ್ನೇಹಿತರೆ, ಯಾರೇ ಇರ್ಲಿ, ಎಷ್ಟೇ ರೋಗಿಗಳಾದ್ರೂ ಪರವಾಗಿಲ್ಲ ಸ್ನೇಹಿತರೆ, ಖಂಡಿತವಾಗಿ ಒಂದು 30 ರಿಂದ 60 ದಿನಗಳು ಹೇಳ್ಬೇಕಂದ್ರೆ ಈ ಈ ಯೂರಿನ್ ಇಂದನೇ, ಅಂದ್ರೆ ಅವ್ರು 45 ದಿವಸ ಮಾಡಿದ್ರಲ್ಲ, ಅದೇ ತರ ನೀವು ಬೇಕಂದ್ರೆ ಇನ್ನು ಯಾರಾದ್ರೂ ಬೇಕಂದ್ರೆ ಆಹಾರದೇ ಇಲ್ಲ ಅಂದ್ರೂ, ಜ್ಯೂಸ್ಗಳು ಇಲ್ಲ ಅಂದ್ರೂ, ಯೂರಿನ್ ಮತ್ತೆ ಈ ನೀರನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಅವರು ನಡ್ಸ್ಕೊಂತ ಹೋದ್ರೆ, ಸೊ ನೋಡ್ತಾ ಇದ್ರೆ ಒಂದು 30 ರಿಂದ 60 ದಿವಸ ಆತರ ಮಾಡಿದ್ರು ಏನಾಗತ್ತೆ, ಎಂತ ವ್ಯಾಧಿ ಇದ್ರೂ ಅದರಿಂದ ನಾವು ಚೇತರಿಕರಣ ಆಗ್ಬೋದು, ಚೇತರಿಸ್ಕೋಬಹುದು ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ಅವ್ರು ಮಾಡಿರುವಂತ ಸಂಶೋಧನೆ ಮಾಡಿ ಕಂಡಿರೋದು. ದಯವಿಟ್ಟು ಆ ಬುಕ್ ಓದಿ, ನಿಮ್ಗೆ ಅರ್ಥ ಆಗುತ್ತೆ. ನಾವೆಲ್ಲರೂ ಆ ತರ ಮಾಡಕ್ಕೆ ಪ್ರಯತ್ನ ಮಾಡ್ಬೋದು ಸ್ನೇಹಿತರೆ. ಸೊ ಅಂತ ಪರಿಸ್ಥಿತಿಗಳಿದ್ರೆ, ಭಯಾನಕ ರೋಗಗಳು, ಮಹಾಮಾರಿಗಳಿದ್ರೆ ನಾವು ಮಾಡ್ಕೋಬಹುದಾಗುತ್ತೆ. ಈಗ ಕ್ಯಾನ್ಸರ್ ಅಂತ ನೋಡ್ತಾ ಇರ್ತೀವಿ. ಓಕೆ, ಕ್ಯಾನ್ಸರ್ ಬಂದಿದ ಮೇಲೆ ಎಂತ ವ್ಯಕ್ತಿ ಇರ್ಲಿ, ಅವನು ಒಂದು ವರ್ಷ ಅದೆಲ್ಲ ಇನ್ನು ಈ ಮಾಡರ್ನ್ ಚಿಕಿತ್ಸೆಗಳಿಂದ ಸುಮ್ಮನೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಕ್ ಪ್ರಯತ್ನ ಮಾಡ್ತಾರೆ. ಎಷ್ಟೇ ಎಕ್ಸ್ಟೆಂಡ್ ಮಾಡಿದ್ರು ದುಡ್ಡು ಖರ್ಚಾಗತ್ತೆ. ಅದಾದ್ಮೇಲೆ ಹೇಳ್ತಾರೆ ಎಷ್ಟೋ ರೇಡಿಯೇಷನ್ಸ್. ನಿನ್ನೆ ಒಂದು ವ್ಯಕ್ತಿ ಬಗ್ಗೆ ಕೇಳ್ತಾ ಇದೆ, ನಮ್ಮ ಹತ್ರ ಕೆಲಸ ಮಾಡಿದ್ರು. ಒಂದು ವರ್ಷ ಹಿಂದ್ಗಡೆ ಹೆಂಗಿದ್ರು, ಒಂದು 35-38 ವರ್ಷ ಅಂತ ಇಟ್ಕೊಳ್ಳಿ. ಅವರು ಅಂತ ದೇಹ ದಾರುಢ್ಯ ಚೆನ್ನಾಗಿತ್ತು, ಅವನು ಕಾಂಟ್ರಾಕ್ಟರ್ ತರ. ಆದ್ರೆ 1 ವರ್ಷ ಹಿಂದ್ಗಡೆ ಆಯ್ತು ಕ್ಯಾನ್ಸರು. ನಿನ್ನೆ ಎಲ್ಲ ತೀರೋಗಿದ್ರು. ಏನು ಇಲ್ಲ, ಅದು ಶಕ್ತಿ ವಿಹೀನ ಆಗ್ತಾನೆ ಇರ್ತದೆ ಅಷ್ಟೇ. ಈ ಕ್ಯಾನ್ಸರ್ ಬಂದ್ರೆ, ಕ್ಯಾನ್ಸರ್ ಸೆಲ್ಸ್ ಅಂದ್ರೆ ಏನು, ಕ್ಯಾನ್ಸರ್ ಸೆಲ್ಸ್ ಅಂದ್ರೆ ಒಂದು ಅನಿಯಂತ್ರಣವಾಗಿ ಉತ್ಪನ್ನ ಆಗುವಂತ ರೆಡ್ ಬ್ಲಡ್ ಸೆಲ್ಸ್ ಅಂತ. ಹೆಚ್ಚಾಗಿ ಎಷ್ಟು ಗೊತ್ತಾ, ನಮ್ಗೆ ಬೇಕಾಗಿರೋದು ಒಂದು 100 ಕೋಟಿ ಸೆಲ್ಸ್ ಆದ್ರೆ ನಮ್ಮ ಒಳಗಡೆ 200 ಕೋಟಿ ಸೆಲ್ಸ್ಗಳಿರ್ತದೆ, ಜೀವಕೋಶಗಳು. ಅದಕ್ಕೆ ಆಹಾರ ಕೊಡೋದು ಯಾರು, ನಮ್ಮ ದೇಹದನೇ ಆಹಾರವಾಗಿ ಉಪಯೋಗಿಸ್ಕೊಂತವೆಲ್ಲ. ಅವಾಗ ಏನಾಗತ್ತೆ, ನಾವು ತುಂಬಾ ವಿಹೀನ ಆಗ್ಬಿಡ್ತೀವಿ. ಪೂರ್ತಿ ವ್ಯಾಧಿ ನಿರೋಧಕತೆ ಎಲ್ಲ ಕಡಿಮೆ ಆಗ್ತದೆ. ಅವಾಗ ಖಂಡಿತವಾಗಿ ಆ ಸೆಲ್ಸ್ ಏನೇನೋ ಉತ್ಪನ್ನ ಆಗಿದೆ ಹೆಚ್ಚಾಗಿ, ಅದನ್ನು ಅನಿಯಂತ್ರವಾಗಿ ಉತ್ಪನ್ನ ಆಗ್ತಾ ಇರುವಂತಹ ಸೆಲ್ಸ್ಗಳನ್ನು ಕಡಿಮೆ ಮಾಡ್ತಾ ಬರ್ಬೇಕಾಗತ್ತೆ, ನಿಯಂತ್ರಣಗೊಳಿಸ್ಬೇಕಾಗತ್ತೆ. ಅದಕ್ಕೂ ನಮ್ಮ ಪ್ರಾಚೀನ ಪದ್ಧತಿಗಳೇ ಒಳ್ಳೇದು ಮತ್ತೆ ಅಲ್ವಾ. ಸೊ ಅದನ್ನು ಅರ್ಥ ಮಾಡ್ತಾರೆ ಈ ತರ. ಸೊ ಸ್ನೇಹಿತರೆ, ಇದು ಯಾವುದೇ ಇರಲಿ, ಯೂರಿನ್ ಫಾಸ್ಟಿಂಗು ಸ್ವಲ್ಪ ಲಾಂಗ್ ಪೀರಿಯಡ್ಸ್, ದೀರ್ಘಕಾಲ ನಾವು ಅನ್ವಯಿಸ್ಕೊಡಿದ್ರೆ ಒಳ್ಳೆ ಫಲಿತಗಳು ಕೊಡುತ್ತೆ. ಆಮೇಲೆ ಪ್ರತಿಯೊಂದು ಪ್ರಾಬ್ಲಮ್ ಅನ್ನು ಸ್ನೇಹಿತರೆ, ಪ್ರತಿಯೊಂದು ಸಮಸ್ಯೆಯನ್ನು ಮೂಲದಿಂದನೇ ರೂಟ್ಸ್ ಇಂದ ತೆಗೆದಾಗ್ತದೆ. ಆಮೇಲೆ ಇನ್ನೊಂದೇನಂದ್ರೆ ಮತ್ತೆ ರಿಪೀಟ್ ಆಗಲ್ಲ ನಿಮ್ಗೆ, ಆಮೇಲೆ ಪುನರುತ್ಥಾನ ಆಗಲ್ಲ. ಈ ಯಾವುದೇ ವ್ಯಾಧಿ ಇರಲಿ, ಯಾವ್ದಿಂದ ಯೂರಿನ್ ಚಿಕಿತ್ಸೆ ಅಂತ ಮಾಡ್ಕೊಂಡಿದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಆಮೇಲೆ ಸೊ ಈ ಯಾರಾದ್ರೂ ಲಾಂಗ್ ಫಾಸ್ಟಿಂಗ್ ಮಾಡಕ್ ಸಾಧ್ಯವಾಗಲ್ಲ ಅಂದ್ರೆ
ದೀರ್ಘಕಾಲ ಮಾಡೋಕ್ಕಾಗಲ್ಲ, 30 ದಿವಸ 40 ದಿವಸ 50 ದಿವಸ ಆ ಥರ ಮಾಡೋಕ್ಕಾಗಲ್ಲ ಅಂದರೆ ಅವ್ರು ಏನು ಮಾಡ್ಕೋಬೇಕಂದ್ರೆ ಒಂದು 10 ದಿವಸ ಮಾಡಿ, 10 ದಿವಸ 5 ದಿವಸ 3 ದಿವಸ ಒಂದು 2 ದಿವಸ ಈ ಥರ ಮಾಡ್ಕೊಳ್ಳಿ. ಅದು ಏನು ತೊಂದರೆ ಆಗಲ್ಲ. ಈ ಥರ ಅಂದರೆ ಒಂದು ಯೂರಿನ್ ಮತ್ತೆ ನೀರು ಈ ಎರಡು ಕುಡಿತಾ ಇರೋದು ಅಷ್ಟೇ. ಸೊ ಆ ಥರ ಮಾಡ್ಕೊಡಿದ್ರು ಖಂಡಿತವಾಗಿ ನಿಮ್ಮ ಸಮಯ ಎಷ್ಟಿದೆಯೋ ನಿಮ್ಮ ಅನುಕೂಲ ಪ್ರಕಾರ ನೀವು ಮಾಡ್ಕೊತಾ ಹೋಗಿ ಸ್ನೇಹಿತರೆ. ಆದರೆ ಸೊ ಇದು ಈ ಈ ಈ ಫಾಸ್ಟಿಂಗ್ ಅನ್ನು ಒಂದ್ಸರಿ ಬ್ರೇಕ್ ಮಾಡುವಾಗ ಖಂಡಿತವಾಗಿ ಸ್ನೇಹಿತರೆ ಏನ್ ಮಾಡಬೇಕು, ನೀವು ಬ್ರೇಕ್ ಮಾಡುವಾಗ ನೇರವಾಗಿ ಘನ ಪದಾರ್ಥ ತಗೋಬಾರ್ದು. ಈಗ ಸಪೋಸ್ ನಾವು ಉದಾಹರಣಕ್ಕೆ ಇವತ್ತಿಂದ 3 ದಿವಸ ಮಾಡಿದಂತೆ ಇಟ್ಕೊಳ್ಳಿ ಈ ಫಾಸ್ಟಿಂಗ್, ಯೂರಿನ್ ಫಾಸ್ಟಿಂಗ್, ಮೂತ್ರದ ಉಪವಾಸ ಮಾಡಿದ ಮೇಲೆ ತಕ್ಷಣವೇ ನಾವು ಘನ ಪದಾರ್ಥ ತಿನ್ನಬಾರ್ದು. ಅದಾದ್ಮೇಲೆ ಏನ್ ಮಾಡ್ಬೇಕು, ಒಂದು ನಿಂಬೆನ ಜ್ಯೂಸು, ಲೈಮ್ ಜ್ಯೂಸ್ ತಗೋರಿ. ಲೈಮ್ ಜ್ಯೂಸು ಸ್ವಲ್ಪ ಉಗುರು ಬೆಚ್ಚ ನೀರು ಅದ್ರ ಒಳಗಡೆ ಸ್ವಲ್ಪ ಹನಿ ಹಾಕೊಂಡು ಆ ತರ ಬ್ರೇಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಬ್ರೇಕ್ ಮಾಡ್ಕೊಂಡ್ರೆ ಸೊ ಅದು ಒಳ್ಳೇದಾಗತ್ತೆ. ಇಲ್ಲ ಅಂದ್ರೆ ಯಾವುದೇ ಹಣ್ಣಿನ ಜ್ಯೂಸು, ಆಮೇಲೆ ಯಾವುದೇ ಕಟ್ ಫ್ರೂಟ್ಸ್ ಕಟ್ ಮಾಡ್ಕೊಂತೀನಿ, ಲೈಟ್ ಡೈಟು ಆದ್ರೆ ಲೈಟ್ ಡೈಟ್ ತಗೋರಿ. ಇಷ್ಟೇ ಮಾಡ್ಬೇಕಾಗುತ್ತೆ. ಘನ ಪದಾರ್ಥವಾಗಿ ನೇರವಾಗಿ ಯಾವುದೋ ಒಂದು ಘನ ಪದಾರ್ಥ ತಿನ್ನೋದು, ಮೈದಾ ಪದಾರ್ಥ ತಿನ್ನೋದು, ಬೇಕರಿ ಪದಾರ್ಥ ತಿನ್ನೋದು ಆ ಥರ ಮಾಡ್ಕೋಬಿಡಿ ದಯವಿಟ್ಟು. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವುದೇ ವ್ಯಕ್ತಿ 2 ದಿವಸಕ್ಕೂ ಮೇಲೇನು ಅವ್ರು ಫಾಸ್ಟಿಂಗ್ ಮಾಡೋಕ್ಕಾಗಲ್ಲ ಅಂದ್ರೆ ಅವ್ರ ಬಾಡಿ ಒಳಗಡೆ ಸ್ವಲ್ಪ ವೀಕ್ ಅಂತ ಅನಿಸ್ತದ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಒಂದು ಆಲ್ಟರ್ನೇಟ್ ಡೇ ಮಾಡ್ಕೊಳ್ಳಿ. ಇವತ್ತು ಮಾಡಿ, ನಾಳೆ ಮತ್ತೆ ನಾರ್ಮಲ್ ಆಹಾರ ತಿನ್ನಿ, ಮತ್ತೆ ಇನ್ನೊಂದು ದಿವಸ ಮಾರನೇ ದಿನ ಮಾಡಿ. ಈ ತರ ಮಾಡ್ತಾ ಹೋದ್ರು ಖಂಡಿತವಾಗಿ ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ ಒಂದ್ ದಿವಸ ಯೂರಿನ್ ಫಾಸ್ಟಿಂಗ್ ಮಾಡಿ, ಅಂದ್ರೆ ಯೂರಿನ್ ಕುಡಿ ಮತ್ತೆ ನೀರನ್ನು ಕುಡಿತಾ ಹೋಗಿ, ಆ ತರ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಈ ತರ ಮಾಡಿದ್ರು ಏನಾಗತ್ತೆ, ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗತ್ತೆ. ಸೊ ಈ ತರ ಜ್ಯೂಸ್ಗಳು, ಹಣ್ಣುಗಳು ಮತ್ತೆ ನೆಕ್ಸ್ಟ್ ಡೇ ಕುಡಿಬಹುದು. ಅದಾದ್ಮೇಲೆ ಮತ್ತೆ ಯೂರಿನ್ ಫಾಸ್ಟಿಂಗ್ ಮಾಡಿ, ಆ ತರ ಮಾಡಿ, ಆಲ್ಟರ್ನೇಟ್ ಡೇ ಮಾಡ್ಕೊಳ್ಳಿ. ಈ ತರ ಮಾಡ್ತಾ ಹೋಗಿ ಖಂಡಿತ ಫಲಿತ ಸಿಗತ್ತೆ. ಆಮೇಲೆ ಈ ಫಾಸ್ಟಿಂಗ್ ಮಾಡುವಾಗ ಈ ಫಾಸ್ಟಿಂಗ್ ಅಂತ ಏನ್ ಮಾಡ್ತೀವೋ ಯೂರಿನ್ ಫಾಸ್ಟಿಂಗ್ ಮಾಡುವಾಗ ಖಂಡಿತವಾಗಿ ಈ ಲೈಟ್ ಡೈಟ್ ಕಂಪಲ್ಸರಿ ಇದಾಗತ್ತೆ. ಆಮೇಲೆ ಲೈಟ್ ಡೈಟ್ ಮಾಡೋದು ಬಿಡೋದು ಅದು ನಮ್ಮ ಶಕ್ತಿ ಮೇಲೆ ಡಿಪೆಂಡ್. ಲೈಟ್ ಡೈಟ್ನು ಆವತ್ತು ಮಾತ್ರ ಮಾಡಬಾರ್ದು, ನೆಕ್ಸ್ಟ್ ಡೇ ಮಾಡ್ಕೊಳ್ಳಿ, ಮತ್ತೆ ಮರ್ನ ದಿನ ಮತ್ತೆ ಯೂರಿನ್ ಫಾಸ್ಟಿಂಗ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆ ಜೊತೆಗೆ ಏನ್ ಮಾಡ್ಬೇಕು, ನಮ್ಮ ಇಡೀ ದೇಹವನ್ನು ಮಸಾಜ್ ಮಾಡ್ಕೋಬೇಕು ಯೂರಿನಿಂದ, ಅದ ಅರ್ಥ ಮಾಡ್ಕೊಳ್ಳಿ. ಸೊ ಖಂಡಿತವಾಗಿ ಅದನ್ನು 2 ದಿವಸ ಓಲ್ಡ್ ಯೂರಿನ್, 2 ದಿವಸ ಹಳೆ ಯೂರಿನ್ ಜೊತೆಗೆ ಇಡೀ ದೇಹವನ್ನು ಮಸಾಜ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಅದ್ಭುತವಾದ ಫಲಿತಗಳು ಸಿಗುತ್ತೆ. ಅದ್ ಜೊತೆಗೆ ಯೂರಿನ್ ಪ್ಯಾಕ್ ಮಾಡ್ಕೊಳ್ಳಿ. ಯೂರಿನ್ ಪ್ಯಾಕ್ ಹೇಗೆ ಮಾಡೋದು ನಾಳೆ ಹೇಳ್ಕೊಡ್ತೀನಿ. ಅವಾಗ ಖಂಡಿತವಾಗಿ ನಿಮ್ಗೆ ಅದು ಒಳ್ಳೆ ಫಲಿತ ತೋರಿಸ್ತದೆ. ಅಂದ್ರೆ ಇಲ್ಲಿ ಮೂತ್ರ ಉಪವಾಸ ಅಂದ್ರೆ ಏನು, ಮೂತ್ರ ಉಪವಾಸ ಅಂದ್ರೆ ಮೂತ್ರ ಮತ್ತೆ ನೀರು ಅವತ್ತು ಸೇವನೆ ಮಾಡೋದು, ಮತ್ತೆ ನಿಮ್ಗೆ ಶಕ್ತಿ ಸಾಕ್ತಾ ಇಲ್ಲ ಅಂದ್ರೆ ಮೊನ್ನೆ ದಿವಸ ನಾರ್ಮಲ್ ಒಂದು ಲೈಟ್ ತಗೊಳ್ಳೋದು, ಮತ್ತೆ ಮೊನ್ನೆ ದಿವಸ ಮಾತ್ರ ಮೂತ್ರ ಉಪವಾಸ ಮಾಡೋದು. ಆ ತರ 2 ದಿವಸ ಮಾಡ್ಕೋಬಹುದು. ಆದ್ರೆ ಆ ಮೂತ್ರ ಉಪವಾಸ ಮಾಡೋ ದಿವಸ ಖಂಡಿತವಾಗಿ ಇಡೀ ದೇಹವನ್ನು ಮೂತ್ರದಿಂದ ಮಸಾಜ್ ಮಾಡ್ಕೋಬೇಕು. ಆಮೇಲೆ ಮೂತ್ರದ ವೆಟ್ ಪ್ಯಾಕ್ ಅಂದ್ರೆ ಏನು, ಅಂದ್ರೆ ನಮ್ಮ ಹೊಟ್ಟೆ ಮೇಲೆ ಮೂತ್ರದ ಪ್ಯಾಕ್ ಹಾಕೊಂಡದು, ಇಲ್ಲ ಅಂದ್ರೆ ಯಾವ ಅವಯವ ನಮ್ಗೆ ಕೆಲಸ ಮಾಡ್ತಾ ಇಲ್ಲ, ತೊಂದರೆ ಇದೆ ಅಂದ್ರೆ ಆ ಅವಯವ ಮೇಲೆ ವೆಟ್ ಪ್ಯಾಕ್ ಮಾಡೋದು, ಅದೆಲ್ಲ ಮಾಡ್ತಾ ಇರ್ಬೇಕು ಸ್ನೇಹಿತರೆ. ಈ ತರ ಮಾಡ್ಕೊಂಡೋದ್ರೆ ಖಂಡಿತವಾಗಿ ಅದ್ಭುತ ಪರಿಹಾರ ಸಿಗತ್ತೆ ಈ ಮೂತ್ರ ಉಪವಾಸದಲ್ಲಿ, ಆ ಸಮಯದಲ್ಲಿ. ಆಮೇಲೆ ಪ್ರತಿಯೊಬ್ಬರು ಅವ್ರ ಸ್ವಂತ ಯೂರಿನ್ ಕುಡಿಯೋದು ತುಂಬಾ ಉತ್ತಮ, ಆರೋಗ್ಯವಂತವಾಗಿರತ್ತೆ ಹೇಳ್ಬೇಕಂದ್ರೆ. ಸೊ ಶಕ್ತಿವಂತವಾಗಿರತ್ತೆ. ಸೊ ಯಾವುದೇ ಸಮಯದಲ್ಲಿ ನಿಮ್ಗೆ ಆಗ್ತಾ ಇಲ್ಲ ಅಂತ ಇರುವಾಗ ಒಂದು ಆರೋಗ್ಯಕರ ವ್ಯಕ್ತಿಯ ಮೂತ್ರವನ್ನು ಸೇವನೆ ಮಾಡುದು, ಅದರಲ್ಲಿ ಅದೇನು ತೊಂದರೆ ಇಲ್ಲ ಸ್ನೇಹಿತರೆ. ನಿಮ್ಮ ಮೂತ್ರ ಯಾವುದೇ ರೀತಿಯಲ್ಲಿ ನೀವು ಹೆಚ್ಚು ಈ ಟ್ಯಾಬ್ಲೆಟ್ಗಳು ತಗೊಂಡದು, ಯಾವುದೇ ಒಂದು ಹೇಳ್ಬೇಕಂದ್ರೆ ತೀವ್ರತಾ ಇರುವಂತ ಒಂದು ಟ್ರೀಟ್ಮೆಂಟ್ ಅಲ್ಲಿ ಇದ್ರೆ ಅಂದ್ರೆ ಅವಾಗ ನೀವು ಅದು ತಪ್ಪಿಸಬಹುದು. ಬೇರೆ ಆರೋಗ್ಯಕರ ವ್ಯಕ್ತಿಯ ಅವರು ಮೂತ್ರವನ್ನು ನೀವು ಸೇವನೆ ಮಾಡಬಹುದು ಸ್ನೇಹಿತರೆ. ಈ ಟ್ರೀಟ್ಮೆಂಟ್ ತಗೊಂಡವಾಗ ಖಂಡಿತವಾಗಿ ಸ್ನೇಹಿತರೆ, ಈ ಫಾಸ್ಟಿಂಗ್ ಇರುವಾಗ, ಈ ಮೂತ್ರದ ಉಪವಾಸ ಇರುವಾಗ ಏನ್ ಮಾಡ್ಬೇಕಂದ್ರೆ ಯಾವುದೇ ಟ್ಯಾಬ್ಲೆಟ್ಸ್ ಮೆಡಿಸಿನ್ ತಗೋಬಾರ್ದು, ಅದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದ್ರೆ ಯಾರೋ ಸ್ವಲ್ಪ ವ್ಯಕ್ತಿಗಳು ಸ್ವಲ್ಪ ಈ BP-ಗೆ ಮೆಡಿಸಿನ್ ತಗೊಂತಾ ಇರ್ತಾರೆ, ಒಂದು ಹಾರ್ಟ್ ಪ್ರಾಬ್ಲಮ್ ಮೆಡಿಸಿನ್ ತಗೊಂತಾ ಇರ್ತಾರೆ. ಸೊ ಅಂತ ವ್ಯಕ್ತಿಗಳು ಏನಾದ್ರೂ ಬೇಕಾಗಿದ್ರೆ ಅವಶ್ಯಕತೆ ಖಂಡಿತ ಅಂದ್ರೆ ತಗೊಳ್ಳಿ. ಇಲ್ಲ ಅಂದ್ರೆ ನಾರ್ಮಲ್ ವ್ಯಕ್ತಿಗಳು ಸ್ವಲ್ಪ ಚಿಕ್ಕ ಅನಾರೋಗ್ಯ ಏನಿದ್ರು ಅದಕ್ಕೇನು ಟ್ಯಾಬ್ಲೆಟ್ ತಗೊಂಡು ಹೋಗ್ಬಿಡಿ. ಈ ಯೂರಿನ್ ಫಾಸ್ಟಿಂಗ್ ಮಾಡುವಾಗ ಈ ತರ ಮಾಡ್ಕೊಂಡು ಸ್ನೇಹಿತರೆ ನಿಮ್ಮ ಅಳವಡಿಸ್ಕೊಳ್ಳಿ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ನಾವು ಅಳವಡಿಸ್ಕೊಳ್ಳೋಣ ಈ ಮೂತ್ರ ಉಪವಾಸ ಅನ್ನೋದು. ಸೊ ಖಂಡಿತವಾಗಿ ಅದ್ಭುತ ಫಲಿತಗಳು ಕೊಡುತ್ತೆ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಈಗ ಮುಕ್ತಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.